नमः। हरि ओम। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्त्यस्तु सताम् अशेष सन्मंगलानि भवन्तु। सम्यक् श्लोकैकश्रवण पठन मात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे चतुर्थाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಉದ್ಧವರು ದೇವರ ಹತ್ರ ಏನ್ ಬಯಸಿದ್ರು ಅನ್ನೋ ವಿಷಯ ಬಂತು. ಮುಂದೆ ಒಂದು ಪ್ರಶ್ನೆಯನ್ನು ಇಟ್ಟಿದ್ರು. ಅಲ್ಲ, ದೇವರ ಬಗ್ಗೆ ಇಷ್ಟೆಲ್ಲಾ ಗೊತ್ತಿದ್ರು ಉದ್ಧವರಿಗೆ, ಮತ್ ಯಾಕೆ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತೆ ಭಕ್ತಿ ಕೊಡು ಸ್ವಾಮಿ, ಮತ್ತೆ ನಿನ್ ಗುಣಗಳನ್ನ ತಿಳ್ಕೊಳ್ಬೇಕು. ಇದನ್ನೆಲ್ಲ ಯಾಕೆ ಉದ್ಧವರು ಮತ್ತೆ ಅಪೇಕ್ಷೆ ಪಡ್ತಾ ಇದ್ದಾರೆ? ಯಾಕೆ ಗೊತ್ತಿದ್ ವಿಷಯದಲ್ಲಿ ಯಾರಿಗೂ ಕೂಡ ಮತ್ತೆ ಕೇಳ್ಬೇಕು ಅಂತ ಅನ್ಸಲ್ಲ. ಹೊಸ ವಿಷಯ ಆದ್ರೆ ಮಾತ್ರ ಕೇಳ್ಬೇಕು ಅಂತ ಅನ್ಸುತ್ತೆ. ಆದ್ರಿಂದ ಈ ಪ್ರಶ್ನೆಯನ್ನ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ ಈ 16ನೇ ಶ್ಲೋಕ. ಕರ್ಮಾಣ್ಯನೇಹಸ್ಯ ಭಾವೋ ಭವಸ್ಯತೆ ದುರ್ಗಾಶ್ರಯೋಥ ಅರಿಭಯಾತ್ ಪಲಾಯನಂ. ಕಾಲಾತ್ಮನೋ ಯತ್ ಪ್ರಮದಾಯುತಾಶ್ರಯಃ ಸ್ವಾತ್ಮನ್ ರತೆ ಹಿತ್ಯತಿಥಿರ್ವಿದಾಮಪಿ. ಯಾಕೆ ಉದ್ಧವರಿಗೆ ದೇವರ ಬಗ್ಗೆ ಕೇಳ್ಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ, ಅದ್ ಎಷ್ಟು ಸಲ ಕೇಳಿದ್ರು ಮರ್ತ ಹೋಗ್ತಾ ಇದೆಯಾ ಅವ್ರಿಗೆ? ಉದ್ಧವರಿಗೆ ಇಲ್ಲ, ಮರೆವಿಲ್ಲ. ಅವ್ರಿಗೆ ಚೆನ್ನಾಗ್ ಗೊತ್ತಿದೆ. ಆದ್ರೆ ಕೆಲವೊಮ್ಮೆ ಜಾಸ್ತಿ ಓದ್ದಾಗ ಏನಾಗುತ್ತೆ, ಸಂಶಯ ಬರ್ಲಿಕ್ಕೆ ಶುರು ಆಗುತ್ತೆ. ಜಾಸ್ತಿ ಓದ್ದಾಗ ಹೀಗೋ ಹಾಗೋ ಅಂತ ಆಗ ಶುರು ಆಗುತ್ತೆ. ತಿಳಿದಿದ್ದೇ ಕಡಿಮೆ ಅಂದ್ರೆ ಅದ್ ಬೇರೆ ವಿಷಯ, ಆಗ ಪ್ರಶ್ನೆ ಬರ್ಲಿಕ್ಕೆ ಅವಕಾಶ ಇಲ್ಲ, ಸಂಶಯನೂ ಬರಲ್ಲ. ಆದ್ರೆ ಜಾಸ್ತಿ ತಿಳ್ಕೊಂಡಷ್ಟು ಗೊಂದಲ ಜಾಸ್ತಿ ಆಗ್ಬಿಡುತ್ತೆ. ಉದ್ಧವರಿಗೆ ಈ ತರ ಏನಾರ ಆಯ್ತಾ ಅಂದ್ರೆ, ಅದು ಈ ಕೃಷ್ಣನ ಜೊತೆ ವ್ಯವಹಾರ ಮಾಡ್ತಾ ಮಾಡ್ತಾ ಕೆಲವು ಸಲ ಯಾಕೆ ಹೀಗ್ ಮಾಡ್ತಾನೆ ಇವನು, ದೇವರಾಗಿ ನಮ್ ಜೊತೆ ಯಾಕೆ ಈ ರೀತಿ ವ್ಯವಹಾರ ಮಾಡ್ತಾನೆ. ಕೆಲವು ಸಲ ಬುದ್ಧಿ ವ್ಯಾಮೋಹ ಆಗ್ತಾ ಇತ್ತಂತೆ ಉದ್ಧವರಿಗೆ. ಇನ್ನೂ ಸ್ವಲ್ಪ ದೃಢವಾಗಿ ಮಾಡ್ಕೊಳ್ಬೇಕಲ್ಲ, ಇಲ್ಲ ಇದು ದೇವರೇ ನನ್ ಜೊತೆಗಿರೋನು, ಇವನ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಆ ವಿಷಯವನ್ನ ದೃಢ ಮಾಡ್ಕೊಳ್ಳಿಕ್ಕೋಸ್ಕರ ಉದ್ಧವರು ಮತ್ತೆ ಮತ್ತೆ ಕೃಷ್ಣನ ಬಳಿ ಕೇಳಲಿಕ್ಕೆ ಹೊರಟಿದ್ದಾರೆ. ಯಾಕೆಂದ್ರೆ ಈಗ ದೇವರು ಅಂದ್ರೆ ಹೇಗಿರ್ತಾನೆ, ಕಲ್ಪನೆಯಲ್ಲಿ ಏನಿರತ್ತೆ ದೇವ್ರಂದ್ರೆ, ಅವನಿಗೆ ಹುಟ್ಟಿರಲ್ಲ, ದೇವರಿಗೆ ಅವ್ನಿಗೆ ಯಾವ್ದೇ ಆಸೆ ಇರಲ್ಲ. ಅಷ್ಟೇ ಅಲ್ಲ, ಅವನು ಯಾವ್ದೇ ಶತ್ರುಗಳು ನೋಡಿದ್ರು ಓಡ್ ಹೋಗಲ್ಲ. ಇವನ್ ನೋಡಿದ್ರೆ ಅವರೆಲ್ಲ ಓಡ್ ಹೋಗ್ಬೇಕಷ್ಟೇ, ಇವನು ಎಲ್ಲೂ ಓಡ್ ಹೋಗಲ್ಲ. ಅಷ್ಟೇ ಅಲ್ಲ, ಇವನ್ಗೆ ಮದುವೆ ಅಂತಂದ್ರೆ ಎಷ್ಟ್ ಜನರ ಜೊತೆ ಮದುವೆ ಆಗ್ತಾನೆ? 10,000 16 ನಮಗ್ ಗೊತ್ತು ಎಷ್ಟು ಸಾವಿರ ಸ್ತ್ರೀಯರನ್ನ ಮದುವೆ ಆಗಿದ್ದಾನೆ ಪರಮಾತ್ಮ. ಷೋಡಶ ಸ್ತ್ರೀ ಸಹಸ್ರೇಶಃ ಅಂತ ಹೇಳಿ ಸ್ಪಷ್ಟವಾಗಿದೆ. ಈ ತರ ಅನೇಕ ಸ್ತ್ರೀಯರನ್ನ ಮದುವೆ ಆಗುವುದಾಗ್ಲಿ, ಮತ್ತೆ ಅವನು ಹುಟ್ಟೋದಾಗ್ಲಿ, ಅಷ್ಟೇ ಅಲ್ಲ ಅವನ ಆಸೆ ಪಡೋದಾಗ್ಲಿ, ಶತ್ರುಗಳು ನೋಡ್ ಓಡ್ ಹೋಗೋದಾಗ್ಲಿ, ಮತ್ತೆ ಶತ್ರುಗಳ ಭಯದಿಂದ ಈ ದ್ವಾರಕೆಯನ್ನೆಲ್ಲ ನಿರ್ಮಾಣ ಮಾಡ್ಕೊಂಡ. ಅದು ಜರಾಸಂಧನ ಭಯದಿಂದ ಓಡ್ ಹೋದ ಪರಮಾತ್ಮ ಆ ಗೋಮಂತ ಪರ್ವತಕ್ಕೆ, ಅದನ್ನು ಕೇಳ್ತೀವಿ. ಈ ತರ ಅನೇಕ ವಿಷಯಗಳನ್ನ ಕೇಳಿದಾಗ ದೇವ್ರ ಜೊತೆಗಿದ್ದು ಇವನ್ ದೇವರ ಅಂತ ಏನಾದ್ರು ಸಂಶಯ ಬರುತ್ತಲ್ಲ, ಗೊಂದಲ ಆಗತ್ತಲ್ಲ, ಏನೋ ಒಂಥರ ಬುದ್ಧಿಯಲ್ಲಿ ಕಳವಳ, ಯಾಕೋ ಇಷ್ಟೆಲ್ಲ ಶಕ್ತಿ ಇರೋ ದೇವ್ರು ಯಾಕೆ ಹೀಗೆಲ್ಲ ಮಾಡ್ತಾರೆ ಅಂತ ಮನಸ್ಸಿಗೆ ಏನೋ ಒಂದು ಅನ್ಸತ್ತಲ್ಲ. ಆ ಅನ್ಸೋದೆಲ್ಲ ಹೋಗ್ಬೇಕು. ಶುದ್ಧವಾಗಿ ನನ್ನ ಬುದ್ಧಿ
ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಮತ್ತೆ ನಿನ್ನ ಬಳಿ ಉಪದೇಶವನ್ನ ಕೇಳ್ತಾ ಇದ್ದೀನಿ, ಕೊಡು ಅಂತ ಹೇಳಿ ಉದ್ಧವರು ಕೇಳೋ ಪ್ರಾರ್ಥನೆ ಇದು. ಈ ಶಬ್ದಗಳ ಅರ್ಥ ನೋಡ್ಬೇಕಿಲ್ಲಿ. ಅನೀಹ ಅಂತ ಒಂದು ಶಬ್ದ ಬಂತು. ಅನೀಹ ಅಂದ್ರೆ ಈಹ ಅಂದ್ರೆ ಇಚ್ಛೆ ಅಂತ ಅರ್ಥ. ಇಚ್ಛೆ ಇಲ್ದೇ ಇರೋನು ಅನೀಹ ಅಂದ್ರೆ ಅವ್ನ್ಗೆ ಯಾವ್ದೇ ಆಸೆ ಇಲ್ಲ ಯಾವ್ದ್ರ ಬಗ್ಗೆ, ಆದ್ರೆ ಎಲ್ಲಾ ಕೆಲ್ಸ ಮಾಡ್ತಾನೆ. ಯಾಕೆ ಕೆಲ್ಸ ಮಾಡ್ಬೇಕು? ಈಗ ಒಂದು ಜಪ ಮಾಡೋದು ಯಾಕೆ? ನಮ್ಗೆ ನಮ್ಮ ಹತ್ರ ಏನೋ ಇರಲ್ಲ, ಜಪ ಮಾಡೋದ್ರಿಂದ ಒಂದು ನೆಮ್ಮದಿ ಸಿಗತ್ತೆ ಅಂತ ನಾವು ಜಪ ಮಾಡ್ತಾರೆ. ಇಲ್ಲ ಒಳ್ಳೆ ಸಂಪತ್ ಬರ್ಬೇಕು ಅದಕ್ಕೋಸ್ಕರ ಜಪ ಮಾಡ್ತಾರೆ. ಇಲ್ಲ ಒಳ್ಳೆ ಜ್ಞಾನ ವಿದ್ಯೆ ಬರ್ಬೇಕು ಅದಕ್ಕೋಸ್ಕರ ಮಾಡ್ತಾರೆ. ಸುಮ್ನೆ ಯಾರು ಜಪ ಮಾಡ್ತಾರ? ಸುಮ್ನೆ ದೇವ್ರ ಪೂಜೆ ಮಾಡ್ತಾರ? ಸುಮ್ನೆ ಸಂಧ್ಯಾವಂದನೆ ಮಾಡ್ತಾರ? ಏನೋ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದಲೇ ಮಾಡೋದು. ಅದು ಯಾವ್ದೇ ಕೆಲಸ ಆಗ್ಲಿ, ಯಾವ್ದೇ ಶಾಸ್ತ್ರ ಪಾಠ ಕೇಳೋದಾಗ್ಲಿ, ಓದೋದಾಗ್ಲಿ, ಏನೊಂದು ಪುಣ್ಯ ಬರುತ್ತೆ ಅನ್ನೋ ದೃಷ್ಟಿಯಲ್ಲ, ಅದು ಕೊನೆಗಾದ್ರೂ ಇರುತ್ತೆ. ದೇವ್ರ ಯಾಕೆ ಹೀಗೆಲ್ಲ ಮಾಡ್ತಾನೆ? ಹಾಗಾದ್ರೆ ವಸ್ತುತಃ ಅವನ್ಗೆ ಆಸೆ ಏನಿಲ್ಲ ಅವನಿಗೆ ಸ್ವಭಾವದಲ್ಲಿ. ಆದ್ರೆ ಅವನೇನೇನ್ ಮಾಡ್ದ? ಅವನು ಸ್ನಾನ ಮಾಡ್ದ, ಒಂದಿಷ್ಟು ಜನಕ್ಕೆ ದಾನ ಮಾಡಿದ್ದಾನೆ ಕೃಷ್ಣ. ಅಷ್ಟೇ ಅಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ತಾನು ಧ್ಯಾನ ಮಾಡ್ತಾ ಕೂತಿದ್ನಂತೆ. ಅದನ್ನೆಲ್ಲ ಮುಂದೆ ಭಾಗವತಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಅವನ್ ಯಾಕೆ ಧ್ಯಾನ ಮಾಡ್ಬೇಕು? ಯಾರನ್ನು ಕುರಿತು ಧ್ಯಾನ ಮಾಡ್ಬೇಕು? ಅದು ಅವನನ್ನೇ ಧ್ಯಾನ ಮಾಡ್ತಾ ಕೂತಿದ್ದ, ಮತ್ತೊಬ್ಬನಲ್ಲ. ಹಾಗಾದ್ರೆ ಈ ಸ್ನಾನ ಆಗ್ಲಿ, ಕೃಷ್ಣ ಮಾಡಿದ ದಾನ ಆಗ್ಲಿ, ಕೃಷ್ಣ ಮಾಡಿದ ಜಪ ಆಗ್ಲಿ, ಏನಕ್ಕೆ? ಯಾವುದೇ ವಿಧಿ ನಿಷೇಧ ಯಾವುದು ಇಲ್ಲ ದೇವ್ರಿಗೆ. ಅಂದ್ಮೇಲೆ ಯಾಕೆ ಇದನ್ನೆಲ್ಲ ಮಾಡ್ತಾರೆ? ಇದನ್ನೆಲ್ಲ ನೋಡಿದಾಗ ಉದ್ಧವರಿಗೆ ವ್ಯಾಮೋಹ ಆಗ್ತಾ ಇದೆ ಬುದ್ಧಿಲಿ. ಅದನ್ನು ಅವರು ವರ್ಣಿಸ್ತಾ ಇದ್ದಾರೆ. ಇದು ಒಂದು ವಿಷಯ. ಎರಡನೇ ವಿಷಯ, ಅಭವಸ್ಯ ಜನ್ಮ. ನಿನಗೆ ಹುಟ್ಟೇ ಇಲ್ಲ, ಭವನೇ ಇಲ್ಲ ನಿನಗೆ. ಭವ ಅಂದ್ರೆ ಹುಟ್ಟು. ಹುಟ್ಟಿಲ್ದೇ ಇರೋ ನಿನಗೆ ಹುಟ್ಟು, ದೇವಕಿ ಗರ್ಭ ಸಂಜಾತ ಪರಮಾತ್ಮ, ಇದನ್ನ ಹೇಗೆ ಅರಗಿಸ್ಕೊಳ್ಳೋದು? ಇದು ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಯಾವಾಗ್ಲೂ ಒಂದು ದೊಡ್ಡ ಬೆಟ್ಟವನ್ನ ಆಶ್ರಯಿಸ್ಕೊಂಡಿದೆ. ಯಾವುದು? ದ್ವಾರಕೆ. ಯಾಕೆಂದ್ರೆ ದ್ವಾರಕೆ ಅಂದ್ರೇನು? ಜಲದುರ್ಗೆ. ಅದು ಜಲದುರ್ಗೆ ಅಂದ್ರೆ ಅದು ನೀರಿನಿಂದ ಆವೃತವಾಗಿರೋದು. ಅದನ್ನ ದಾಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಬಹಳ ಕಷ್ಟ. ಯಾಕೆ ಇದನ್ನ ಮಾಡ್ಕೊಳ್ಬೇಕು? ಅವನ್ ತಾನು ರಕ್ಷಣೆಗೊಳ್ಬೇಕು, ನನ್ಗೇನು ತೊಂದರೆ ಆಗ್ಬಾರ್ದು ಅಂತ ಆದ್ರೆ ಒಬ್ಬ ಹೀಗೆಲ್ಲ ಮಾಡ್ಕೊಳ್ತಾರೆ. ಸುತ್ತಲೂ ನೀರು ಎಲ್ಲ ನಿರ್ಮಾಣ ಮಾಡ್ಕೊಂಡು ಯಾರು ದಾಟ್ ಬರ್ಲೇಬಾರ್ದು ಆ ಜಾಗಕ್ಕೆ. ಆ ತರ ಒಂದು ವ್ಯವಸ್ಥೆ ಮಾಡ್ಕೊಳ್ತಾನೆ. ದೇವ್ರು ಯಾಕೆ ಅಷ್ಟು ಶಕ್ತಿ ಇರೋನು ಈ ತರ ಎಲ್ಲ ಮಾಡ್ಕೊಂಡ? ತಾನೇನೋ ಸೇಫ್ ಆಗಿರ್ಬೇಕು ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ಕೊಂಡ. ಯಾಕೆ? ಅವನೇ ಇನ್ನೊಬ್ರಿಗೆ ರಕ್ಷಣೆಯನ್ನ ಕೊಡ್ತಾನೆ. ಅಂತ ರಕ್ಷಣೆ ಕೊಡೋ ದೇವ್ರೆ ಹೀಗ್ ಮಾಡ್ಕೊಂಡಿದ್ ಯಾಕೆ? ಇದು ಒಂದು ಪ್ರಶ್ನೆ. ಅಷ್ಟೇ ಅಲ್ಲ, ಕಾಲಾತ್ಮನಃ, ನೀನು ಕಾಲ ಸ್ವರೂಪಿ ಕೃಷ್ಣ. ಕಾಲ ಅಂದ್ರೇನು? ಎಲ್ಲರನ್ನೂ ಕಾಮಧೇನು ಅಂತ ಹೇಳ್ತಾರೆ. ಶಬ್ದಕ್ಕೆ ಅರ್ಥ ಕಲ ಕಾಮಧೇನು. ಕಾಮಧೇನು ಅಂದ್ರೆ ಅದೇನ್ ಬಯಸೋ ಅದನ್ನ ಎತ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಶಕ್ತಿ ಇರುತ್ತೆ. ಅದನ್ನ ಕಾಲ ಅಂತ ಕರೀತಾರೆ. ಹಾಗಾದ್ರೆ ದೇವರಿಗೆ ಏನ್ ಶಕ್ತಿ ಇದೆ? ಒಮ್ಮೆಲೆ ಅವನು ಬಾಯಿ ತೆರೆದ್ರೆ ಎಲ್ರೂ ಒಳಗಡೆ ಹೋಗಿ ಬಿದ್ದ್ಬಿಡ್ತಾರೆ. ಆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಆಗ್ಲೇ ಯುದ್ಧದಲ್ಲಿರೋ ಎಲ್ರೂ ಕೂಡ ತನ್ನ ಬಾಯಿ ಒಳಗಡೆ ಹಾಕೊಂಡ್ಬಿಟ್ಟಿದ್ದಾನೆ. ಮೃತ್ಯುವಿನ ಪಾಶದಲ್ಲಿ ಅವರೆಲ್ಲ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಮುಂದೆ ನಡೆಯೋದು. ಕೃಷ್ಣನಿಗೆಲ್ಲ ಗೊತ್ತಿದೆ. ಇಷ್ಟು ಶಕ್ತಿ ಕಾಲ ಸ್ವರೂಪಿ. ಆದ್ರೆ ಒಬ್ಬ ಜರಾಸಂಧ ಬಂದ ಅಂತ ಹೇಳಿ ಗೋಮಂತ ಪರ್ವತ ಓಡೋಗ್ತಾನೆ ಕೃಷ್ಣ. ಇದು ಯಾಕೆ ಇದು ಓಡೋಗಿತ್ತು? ಅಷ್ಟೇ ಅಲ್ಲ, ಇನ್ನೊಂದು ಆಶ್ಚರ್ಯ ಅನ್ಸತ್ ನನಗೆ. ಉದ್ಧವರು ಹೇಳೋದು, ಸ್ವಾತ್ಮನ್ರತೆ, ನಿನಗೆ ಆನಂದ ಬೇರೆಯವರಿಂದ ಸಿಗೋ ಅವಶ್ಯಕತೆ ಇಲ್ಲ. ನಿನಗೆ ನಿನ್ನಲ್ಲೇ ಆನಂದ ಇದೆ, ಅದನ್ನೇ ಅನುಭವಿಸ್ತಾ ಇರ್ತೀಯ. ಸ್ವರೂಪ ಆನಂದ ಅನುಭವ ನಿನಗೆ. ಆದ್ರೆ ನೀನು ಎಷ್ಟು ಜನರನ್ನು ಮದುವೆ ಆಗ್ತೀಯ? ಇಲ್ಲಿ ಪ್ರಮದ ಅಯುತ ಆಶ್ರಯ ಅಂತ ಹೇಳಿದ. ಅಯುತ ಅಂದ್ರೆ 10,000 ಜನ ಅಂತ. ಜಾಸ್ತಿ ಜನನೇ ಆಗಿದ್ದಾರೆ, ಏನ್ ಕಡಿಮೆ ಅಲ್ಲ. ಅದೊಂದು ಸಂಖ್ಯೆಯನ್ನ ಸಾಮಾನ್ಯವಾಗಿ ಹೇಳಿತು. 10,000 ಮೇಲೆ ಸ್ತ್ರೀಯರನ್ನ ಕೃಷ್ಣ ಪರಮಾತ್ಮ ತಾನು ಮದುವೆ ಆಗಿದ್ದಾರೆ. ಇದೆಲ್ಲ ಮದುವೆ ಆಗಿದ್ ಯಾಕೆ? ಹಾಗಾದ್ರೆ ಸ್ತ್ರೀ ಸುಖ ಬೇಕು ಅಂತ ತಾನೇ ಅವನ್ ಮದುವೆ ಆಗಿದ್ದಿಷ್ಟು. ಅಂದ್ರೆ ಅವನಿರೋ ಸ್ವಭಾವಕ್ಕೂ ಅವ್ನ್ ಮಾಡೋ ವರ್ತನೆಗೂ ಎಲ್ಲಾ ವಿರುದ್ಧ. ಇದನ್ನ ನೋಡಿದಾಗ ನನಗೆ ಸಹಜವಾಗಿ ನನ್ನ ಬುದ್ಧಿ ಆಚೆ ಈಚೆ ಆಗ್ತಾ ಇದೆ, ಮೋಹಗೊಳ್ತಾ ಇದೆ. ಹಾಗಾಗಿ ನಿನ್ನ ಬಗ್ಗೆ ನಾನು ಮತ್ತೆ ಉಪದೇಶ ಕೇಳಲೇಬೇಕು, ಅದ್ ನೀನೇ ಕೊಡ್ಬೇಕು, ಮತ್ತೊಬ್ರಲ್ಲ. ಅದನ್ನ ಇಲ್ಲಿ ಉದ್ಧವರು ಕೃಷ್ಣನ ಬಳಿ ತಾವೆಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಜ್ಞಾನ ಇದೆ, ಇಲ್ಲ ಅಂತಿಲ್ಲ. ಅವ್ರಿಗೇನ್ ಜ್ಞಾನ ಇದೆ? ಇದು ವಾಸ್ತವಿಕವಾಗಿ ದೇವರು ಹೀಗೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ, ಇಲ್ಲೊಂದು ಶಬ್ದ ಹಾಕ್ತಾರೆ, ಧೀರ್ ವಿಧಾನ್ ಅಪಿ. ಅಂದ್ರೆ ಇಂಥ ಬುದ್ಧಿ ಇದ್ರೂ, ಇದು ಗೊತ್ತಿದ್ರು ಅಂದ್ರೆ ಇದು ಅಜ್ಞಾನ ಮೋಹನಾರ್ಥ. ಅಜ್ಞಾನೆಲ್ಲ ತಪ್ಪಾಗಿ ತಿಳ್ಕೊಳ್ಳಿ. ಅಜ್ಞಾನಿಗಳು ಇವನ್ ದೇವರೇ ಅಲ್ಲ, ಕೃಷ್ಣ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ಳಿ. ಅವರು ನರಕಕ್ಕೆ ಹೋಗ್ಲಿ, ಅನಂತ ಮಸ್ಸಿಗೆ ಹೋಗ್ಲಿ, ಪಾಪ ಸಾಧನೆ ಮಾಡ್ಕೊಂಡು ಅಂತ
ನಿಜ, ನೀನ್ ಅದಕ್ಕೋಸ್ಕರನೇ ಮಾಡಿರೋದು. ಅದಾದ್ರೂ ಕೂಡ ಯಾಕೋ ನನ್ನ ಮನಸ್ಸು ಚಂಚಲ ಆಗ್ತಾ ಇದೆ, ತೃಪ್ತಿ ಬರ್ತಾ ಇಲ್ಲ ನಿನ್ ವಿಷಯದಲ್ಲಿ. ಆ ತೃಪ್ತಿ ಬೇಕಲ್ಲ, ಅದಕ್ಕೋಸ್ಕರ ನೀನ್ ನನ್ಗೆ ಉಪದೇಶ ಕೊಡ್ಬೇಕು ಅಂತ ಉದ್ಧವರು ಇಷ್ಟು ಕೇಳಿದ್ರು. ಇಷ್ಟಾದ್ಮೇಲೆ ಯಾಕೆ ಇನ್ನೊಂದು ಬುದ್ಧಿ ಭೇದ ಬಂತು ಇವ್ರಿಗೆ, ಯಾಕೆ ಇನ್ನೂ ವ್ಯಾಮೋಹ ಬಂತು ಅನ್ಲಿಕ್ಕೆ ಒಂದ್ ಒಳ್ಳೆ ಕಾರಣ ಕೊಡ್ತಾರೆ. ಇವನು ಈ ತರ ಎಲ್ಲ ವಿರುದ್ಧ ವರ್ತನೆ ಮಾಡೋದಿರ್ಲಿ ದೇವ್ರು, ನಾನು ಇರೋದು ಒಂದ್ ರೀತಿ ಆದ್ರೆ ಮಾಡೋದು ಇನ್ನೊಂದ್ ರೀತಿ ಇರ್ಲಿ. ಆದ್ರೆ ಇನ್ನೊಂದ್ ವಿಷಯ ಏನು, ಅದನ್ನ ಮುಂದೆ 17ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಮಂತ್ರೇಶು ಮಾಂ ವಾ ಉಪಹೂಯ ಯತ್ವಂ ಅಕುಂಠಿತಾಖಂಡ ಸದಾತ್ಮಬೋಧಃ ಪೃಚ್ಛೇಃ ಪ್ರಭೋ ಮುಗ್ಧದಿವಾ ಪ್ರಮತ್ತಃ ತನ್ನೋ ಮನೋ ಮೋಹಯತೀವ ದೇವಾ. ಉದ್ಧವರಿಗೆ ಅಜ್ಞಾನ ಇರ್ಲಿಲ್ಲ, ಆದ್ರೆ ಯಾಕೆ ಈ ತರ ದೇವ್ರು ಮಾಡ್ತಾರೆ, ನನ್ ಮನಸ್ಸು ತೃಪ್ತಿ ಪಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಮೋಹಗೊಳ್ಳುತ್ತೆ ಅಂತ ಅವರು ತಮ್ಮ ವೇದನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು 2 ಶಬ್ದ ಹಾಕ್ತಾರೆ ಈ ಶ್ಲೋಕದಲ್ಲಿ. ಪ್ರಭೋ, ದೇವರೇ ಅಂತ ಹೇಳ್ತಾರೆ. ಪ್ರಭು ಅಂದ್ರೇನು, ಎಲ್ಲಾ ಮಾಡ್ಲಿಕ್ಕೂ ನಿನಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತವ್ರಿಗೆ ಪ್ರಭು ಅಂತ ಕರೀತಾರೆ. ರಾಜರಿಗೆಲ್ಲ ಪ್ರಭುಗಳು ಅಂತ ಕರೀತಾರಲ್ಲ, ಅದೇ ಅರ್ಥ. ಎಲ್ಲಾ ಮಾಡ್ಲಿಕ್ಕೆ ಅವ್ರಿಗೆ ಸಾಮರ್ಥ್ಯ, ಅಧಿಕಾರ ಇದೆ ನಿನಗೆ. ದೇವ ಅಷ್ಟೇ ಅಲ್ಲ, ನಿನ್ನ ದೇವರು ಅಂತ ಕರೆಯೋದು ಯಾಕೆ, ಸೃಷ್ಟಿ ಸಂಹಾರ ಎಲ್ಲ ನಿನಗೆ ಒಂದು ಆಟ. ಈ ರೀತಿ ಆಟ ಆಡೋನ್ಗೆ ದೇವ ಅಂತ ಕರೀತಾರೆ, ದೇವರು ಅಂತ ಅದಕ್ಕೆ ಕರೆಯೋದು. ಇಷ್ಟೆಲ್ಲ ಇದ್ರು ಮತ್ತಷ್ಟೇ ಅಲ್ಲ, ಅಕುಂಠಿತ ಅಖಂಡ ಸದಾತ್ಮ ಬೋಧ. ಅವನು ಹೇಗಿದ್ದಾನೆ ಅಂದ್ರೆ, ಆ ಜ್ಞಾನ ಅವನು ದೇಹ, ಜ್ಞಾನ ಬೇರೆ ಅಲ್ಲ, ಅವನ್ ಬೇರೆ ಅಲ್ಲ. ಆ ಜ್ಞಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ಚೂರು ಆ ಜ್ಞಾನದಲ್ಲಿ ದೋಷ ಇರಲ್ಲ. ಈಗ ನಮಗೆ ಜ್ಞಾನ ಬರುತ್ತೆ, ಒಂದ್ ವಸ್ತುನ್ ಸರಿಯಾಗಿ ನಮಗೆ ಕೊನೆವರೆಗೂ ತಿಳ್ಕೊಳ್ಲಿಕ್ಕಾಗಲ್ಲ. ಒಂದ್ ಸಾಮಾನ್ಯ ಲೌಕಿಕ ವಸ್ತು, ಸರಿಯಾಗಿ ಒಂದ್ ವಸ್ತುವಿನ ಬಗ್ಗೆ ಪೂರ್ತಿ ಪರಿಚಯ, ನನ್ಗೆ ಈ ವಸ್ತುವಿನ ಬಗ್ಗೆ ಎಲ್ಲಾ ಗೊತ್ತಾಯ್ತು, ಒಂಚೂರು ಬಿಡ್ಲಿಲ್ಲ ಅಂತಿಲ್ಲ. ಎಷ್ಟೋ ವಿಷಯ ನಮ್ಗೆ ಗೊತ್ತೇ ಇರಲ್ಲ, ಮೇಲ್ನೋಟಕ್ ನಮಗ್ ಗೊತ್ತಿರತ್ತೆ ಅಷ್ಟೇ. ಅದು ದೇವರ ಜ್ಞಾನ ಆಗಲ್ಲ, ಅದು ಪರಿಪೂರ್ಣವಾದ ಜ್ಞಾನ. ಅಷ್ಟೇ ಅಲ್ಲ, ಅದು ಅಖಂಡ ಜ್ಞಾನ. ಅಖಂಡ ಅಂದ್ರೆ ಇವತ್ತು ತಿಳ್ಕೊಂಡ ಮಾರನೇ ದಿವಸ ಮರ್ತ ಹೋಗ್ಬಿಟ್ಟ, ಹೊರಟೋಯ್ತು ಎಲ್ಲೋ ಜ್ಞಾನ, ಹಾಗಿಲ್ಲ. ಅವ್ನ್ಗೆ ಯಾವಾಗ್ಲೂ ಎಲ್ಲಾ ಗೊತ್ತೇ ಇರತ್ತೆ. ಒಂದ್ ದಿವ್ಸ ಅದು ಹೋಯ್ತು ಅಂತ ಇಲ್ವೇ ಇಲ್ಲ. ಅಕುಂಠಿತ ಅಖಂಡ ಸತ್ ಆತ್ಮಬೋಧ. ಆತ್ಮ ಅಂದ್ರೆ ಸ್ವರೂಪ ಅಂತ ಅರ್ಥ. ಅಂದ್ರೆ ಅವನ ಸ್ವರೂಪ ಜ್ಞಾನ ಏನಿದೆ, ಅದಕ್ಕೆ ಯಾವುದೇ ಬೇರೆ ಮಿಶ್ರಣ ಇಲ್ಲ, ಯಾವುದೋ ಒಂದು ಅಯಥಾರ್ಥ ಜ್ಞಾನ. ಅಯಥಾರ್ಥ ಜ್ಞಾನ ಅಂದ್ರೆ ತಪ್ಪಾಗಿ ತಿಳ್ಕೊಳ್ಳೋದೇನಿದೆಯಲ್ಲ, ಆ ರೀತಿ ಇಲ್ಲ, ತಪ್ಪಾಗಿ ತಿಳ್ಕೊಂಡಿಲ್ಲ ಅವನು. ಅಷ್ಟೇ ಅಲ್ಲ, ಅದರಲ್ಲಿ ಖಂಡತೆ ಇಲ್ಲ, ಅಂದ್ರೆ ಪೂರ್ಣತೆ ಇದೆ. ಇನ್ನು ಸತ್, ದೋಷ ಅನ್ನೋದಿಲ್ಲ, ಆದ್ರಿಂದ ಸತ್. ಇಂಥ ಒಂದು ಒಳ್ಳೆ ಜ್ಞಾನ. ಆದ್ರಿಂದ ಎಂದಿಗೂ ಕೂಡ ನೀನು ಎಡವಲಿಕ್ ಸಾಧ್ಯನೇ ಇಲ್ಲ. ಅಂದ್ರೆ ಎಂಥ ಯುದ್ಧದ ಸಂದರ್ಭ ಬರ್ಲಿ, ಯಾರೇ ಹೊಡಿಲಿಕ್ ಬರ್ಲಿ, ಯಾರೇ ಒಂದು ಮಂತ್ರಾಲೋಚನೆ ಮಾಡ್ಲಿ, ಈ ಕೃಷ್ಣನಿಗೆ ಏನೋ ತೊಂದರೆ ಕೊಡ್ಬೇಕು ಅಥವಾ ಪಾಂಡವರಿಗೆ ತೊಂದರೆ ಕೊಡ್ಬೇಕು ಅಂತ, ಆ ಎಲ್ಲಾ ಸಂದರ್ಭದಲ್ಲಿ ನೀನ್ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿಕ್ ನಿನ್ ಕೈಲಿ ಆಗತ್ತೆ. ಆದ್ರೆ ನೀನ್ ಹಾಗೆ ಮಾಡ್ತಾ ಇರ್ಲಿಲ್ಲ. ನೀನೇನ್ ಮಾಡ್ತಾ ಇದ್ದೆ, ಒಂದ್ ಮಂತ್ರಾಲೋಚನೆ ಸಭೆ, ಒಂದ್ ಮೀಟಿಂಗು. ಆ ಮೀಟಿಂಗ್ ನಲ್ಲಿ ಕರೆಯೋರು ಯಾರನ್ನ ಕರೀತಾ ಇದ್, ಯಾರನ್ನ ಅಂದ್ರೆ ಕೃಷ್ಣ ಒಂದು ಉದ್ಧವರನ್ನ ಕರೀತಾ ಇದ್ರು, ಮತ್ತೊಂದು ಅಕ್ರೂರನ್ನ ಕರೀತಾ ಇದ್ರು. ಯಾರು, ಕೃಷ್ಣ. ಅದ ಯಾಕೆ ಕರೀತಾ ಇದ್ದಿತ್ತು, ನನ್ನನ್ನಾಗ್ಲಿ ಆ ಅಕ್ರೂರನನ್ನಾಗ್ಲಿ ಕರೆದು ನೀನು ಪ್ರಶ್ನೆ ಮಾಡ್ತಾ ಇದ್ದೆ, ಏನ್ ಮಾಡ್ಬೇಕು, ಇಂಥ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ, ಈಗ ಹೇಗೆ ಇದು ಈ ಸಮಸ್ಯೆನ ಪರಿಹರಿಸ್ಕೊಳ್ಳೋದು ಅಂತ. ಜಗತ್ತಿನ ಸಮಸ್ಯೆನೇ ಪರಿಹರಿಸುವ ನೀನು ಯಾವ್ದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗೆ ನಮ್ಮಿಬ್ಬರನ್ ಕರ್ದು ಯಾಕೆ ವಿಚಾರ ಮಾಡ್ತಾ ಇದ್ದಿ. ಉಪಹೂಯ ಮುಗ್ಧ ಇವ. ಅಲ್ಲ, ಕರ್ಸೋದೇನೋ ಕರ್ಸಿದ್ ಸರಿ ಆಯ್ತು, ಏನೋ ನಮ್ಗ್ ಶಿಕ್ಷಣ ಕೊಡ್ಬೇಕು ಅಂದ್ರೆ ಇವ್ರಿಬ್ರಿಗೂ ಗೊತ್ತಾಗ್ಲಿ, ಯಾಕಂದ್ರೆ ಯಾವ ಸಮಸ್ಯೆ ಬಂದಾಗ ಹೇಗ್ ಅದನ್ನ ಪರಿಹರಿಸ್ಕೊಳ್ಬೇಕು ಜೀವನದಲ್ಲಿ, ಅದು ಗೊತ್ತಾಗ್ಬೇಕಲ್ಲ. ಅದಕ್ಕೋಸ್ಕರ ಏನಾದ್ರು ಕರೆದು ನಮ್ಗೇನೋ ಹೇಳ್ಕೊಡ್ತೀಯ ಅಂದ್ರೆ ಅದ್ ಸರಿ. ಆದ್ರೆ ನೀ ಏನ್ ಮಾಡ್ತಾ ಇದ್ದಿ, ನಮ್ಮ ಹತ್ರನೇ ಪ್ರಶ್ನೆ ಕೇಳ್ತಾ ಇದ್ದಿ. ಮುಗ್ಧ ಇವ, ಮುಗ್ಧ. ಕೆಲವ್ರು ಏನಂದ್ರೆ ಎಲ್ಲ ಗೊತ್ತಿರತ್ ವಿಷಯ, ಆದ್ರೆ ಮುಗ್ಧರ್ ತರ ಆಡ್ತಾ ಇರ್ತಾರೆ ಮನೇಲಿ. ತುಂಬಾ ದೊಡ್ಡವ್ರು, ಹಿರಿಯರು,
ಎಲ್ಲ ಗೊತ್ತಿರತ್ ವಿಷಯ. ಆದ್ರೆ ಬೇರೆಯವ್ರ ಮುಂದೆ ಗೊತ್ತಿಲ್ಲ ಇರೋರ್ ತರ ಸುಮ್ನೆ ಕೇಳ್ತಾರೆ. ಹೀಗ ಹಾಗ ಏನ್ ಮಾಡ್ಬೇಕು, ಈ ತರ ಆಗ್ಬಿಟ್ಟಿದೆ ಹಾಗೆ ಹೇಗೆ ಅಂತ ಮಾತಾಡ್ತಾರೆ. ಇದು ಮನೆಯಲ್ಲಿ ಯಾರೋ ಗೊತ್ತಿರೋರು ಮಾಡಿದ್ರೇನೆ ಹಾಗ ಅನ್ಸುತ್ತೆ. ಅಂದ್ರೆ ಇನ್ ಸಾಕ್ಷಾತ್ ಜಗತ್ತಿನ ಸ್ವಾಮಿ ಕೃಷ್ಣ ಇಡೀ ಎಲ್ರೂ ಸಮಸ್ಯೆಯನ್ನು ಪರಿಹರಿಸೋನು, ತನ್ನ ಹೆಸರನ್ನ ಸ್ಮರಣೆ ಮಾಡಿದ್ರೆ ಸರ್ ಅಂಥ ಕೃಷ್ಣ ಅಷ್ಟೆಲ್ಲ ಜನರ ಸಮಸ್ಯೆ ಪರಿಹಾರ ಮಾಡೋನು ಏನೋ ಸಮಸ್ಯೆ ಆಗ್ಬಿಟ್ಟಿದೆ, ಅಯ್ಯೋ ನನಗ್ ಗೊತ್ತಾಗ್ತಾ ಇಲ್ಲ ಅಂತ ಏನೋ ಒಂದು ಪೆದ್ದನ್ ತರ ಬಂದು, ಮುಗ್ಧನ ತರ ಬಂದು ಈ ಉದ್ದವರ ಹತ್ರ, ಅಕ್ರೂರ ಹತ್ತಿರ ಪ್ರಶ್ನೆಯನ್ನ ಕೇಳಿ ಏನ್ ಪರಿಹಾರ ಇದಕ್ಕೆ ಅಂತ ನೀನ್ ಹೇಳ್ತಿಯಲ್ಲ ಆ ಮಾತುಗಳನ್ನ, ಆ ಮಾತನ್ನ ಕೇಳ್ದಾಗಲೆಲ್ಲ ನನ್ ಮನಸ್ಸು ವ್ಯಾಮೋಹಕ್ಕೊಳಗಾಗ್ತಾ ಇತ್ತು, ನನಗೆ ಆಗಲ್ಲ, ಅದನ್ನ ನೀನು ಉಪದೇಶ ಕೊಡ್ಲೇಬೇಕು ಅಂತ. ಇದು ತಮ್ಮ ಮನಸ್ಸಿನಲ್ಲಿತ್ತು, ಅಂದ್ರೆ ಉದ್ಧವರ ಮನಸ್ಸಿನಲ್ಲಿ. ಹಾಗಾಗಿ ಇದೆಲ್ಲ ನೀ ಏನ್ ಅಸುರ ಜನ ವ್ಯಾಮೋಹಕ್ಕೋಸ್ಕರ ಮಾಡ್ದೆ, ಅದೆಲ್ಲ ಅವ್ರಿಗೆ ವ್ಯಾಮೋಹ ಆಗ್ರೆ, ಇದೆಲ್ಲ ಲೋಕಾನುಕರಣ. ಅಂದ್ರೆ ಲೋಕದಲ್ಲಿ ಬಂದಾಗ ಮನುಷ್ಯನ್ ತರ ಇರ್ಬೇಕು, ಈ ತರ ಏನಾದ್ರು ಸಮಸ್ಯೆ ಆದಾಗ ದೊಡ್ಡವ್ರನ್ನ ಕರಿಬೇಕು, ಒಂದಿಬ್ರನ್ನ ಕರೆದು ಅವರ ಬಳಿ ತಿಳ್ಕೊಳ್ಬೇಕು, ಅವರ ಒಪಿನಿಯನ್ ಪಡ್ಕೊಳ್ಳೋದು, ಹೀಗ್ ಮಾಡ್ಬೇಕಾ, ಏನ್ ಮಾಡ್ಬೇಕು ಇದಕ್ಕೆ ಅಂತ ಅದನ್ನ ತಿಳ್ಕೊಂಡ್ ಮುಂದುವರಿಬೇಕು ಅಂತ. ಅದನ್ನ ನೀ ತಿಳಿಸ್ಲಿಕ್ಕೋಸ್ಕರ ಈ ತರ ಒಂದು ಶಿಕ್ಷಣ ಜಗತ್ತಿಗೆ ಕೊಡ್ಲಿಕ್ಕೋಸ್ಕರನು ಮಾಡಿದ್ಯಾ. ಅಷ್ಟೇ ಅಲ್ಲ, ನಮಗೂ ಒಳ್ಳೇದಾಯ್ತು ನೀನ್ ಕರ್ದ್ ಹಾಗೆ ಹೇಳಿದ್ದಕ್ಕೆ, ನಮಗೂ ಗೊತ್ತಾಯ್ತು ಆ ಎಲ್ಲ ಭಾವನೆ ಇದೆ ಉದ್ಧವರಲ್ಲಿ. ಇಷ್ಟಿಟ್ಕೊಂಡು ಅಸುರ ಜನಕ್ ವ್ಯಾಮೋಹ ಇರ್ಲಿ, ಆದ್ರೆ ನಮ್ಮಂಥ ಸಜ್ಜನರು ಅಂತ ಅವ್ರೇನ್ ಹೇಳ್ಕೊಳ್ಳಿಲ್ಲ. ಆದ್ರೆ ಸಾತ್ವಿಕ ಸ್ವಭಾವ ನಿನ್ನ ಭಕ್ತರಾದ ನಮಗೆ ಈ ಚಿತ್ತ ಚಾಂಚಲ್ಯ ಏನಿದೆ, ಮನಸ್ಸಿನ ಚಾಂಚಲ್ಯ, ಇದು ಪರಿಹಾರ ಆಗ್ಬೇಕಾಗಿದೆ. ಅದನ್ನ ಮತ್ತೆ ನನಗೆ ನೀನು ಜ್ಞಾನೋಪದೇಶ ಮಾಡ್ಬೇಕು, ಅಂದ್ರೆ ವಿದ್ಯಾ ಉಪದೇಶ ಮಾಡು, ಅದರಲ್ಲಿ ಕೇಳೋ ತರ ಒಂದು ಆಸಕ್ತಿಯನ್ನು ನನಗೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡು, ಮನನ ಧ್ಯಾನ ಮಾಡುವಂತೆ ಅನುಗ್ರಹಿಸು ಅಂತ ಇಷ್ಟು ಪುನಃ ಈ ಉದ್ಧವರು ಪ್ರಾರ್ಥನೆಯನ್ನ ಮಾಡಿದ್ರು. ಇದಾದ್ಮೇಲೆ ಒಂದ್ ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಹಿಂದೆ ಪರಮಾತ್ಮ ಏನ್ ಹೇಳ್ತಾ, ನೋಡು ಉದ್ಧವ, ನಿನಗ್ ನಾನು ಉಪದೇಶ ಕೊಡ್ತೀನಿ. ಯಾವ್ದನ್ನ ಉಪದೇಶ ಕೊಡ್ತೀನಿ ಅಂದ್ರೆ, ಜ್ಞಾನಿಗಳೆಲ್ಲ ಭಾಗವತ ಭಾಗವತ ಅಂತ ಕರೀತಾರಲ್ಲ, ಅದನ್ನ ನಿನಗ್ ಉಪದೇಶ ಕೊಡ್ತೀನಿ ಅಂತ ಹಿಂದೆ ಭಗವಂತ ಹೇಳ್ತಾನೆ. ಅದು ಯಾರಿಗ ಆ ಭಾಗವತ ಉಪದೇಶ ಕೊಟ್ಟಿದ್ದು? ಭಗವಂತ ಸೃಷ್ಟಿಯ ಮೊದಲಿಗೆ ತನ್ನ ನಾಭಿ ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರಿಗೆ ಉಪದೇಶ ಕೊಡು. ಯಾರು ಇರ್ಲಿಲ್ಲ ಆಗ, ತುಂಬಾ ಆತ್ಮೀಯವಾಗಿ ಏಕಾಂತದಲ್ಲಿ, ಯಾರಿಲ್ಲ, ಒಬ್ಬನಿಗೆ ಚೆನ್ನಾಗಿ ಉಪದೇಶ ಕೊಟ್ಟಿದ್ದು. ಅದು ಮಗ, ಸಾಕ್ಷಾತ್ ಮಗನಿಗೆ ಒಬ್ಬ ತಂದೆ ಉಪದೇಶ ಕೊಟ್ಟಿದ್ದು ಭಾಗವತ. ಅದನ್ನೇ ನಿನಗೆ ಮತ್ತೆ ಉಪದೇಶ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವಾಗ ಉದ್ಧವರಿಗೆ ಅನ್ನಿಸ್ತು, ಅಲ್ಲ, ಬ್ರಹ್ಮದೇವರಿಗೆ ಭಾಗವತ ಉಪದೇಶ ಮಾಡಿದೆ, ನನಗೂ ಉಪದೇಶ ಮಾಡಿದೆ, ನನ್ನ ಯೋಗ್ಯತೆ ಏನು ಅಂತ. ಈ ಯೋಗ್ಯತೆಯ ಬಗ್ಗೆ ಇಲ್ಲಿ ಉದ್ಧವರು ಮಾತಾಡ್ತಾರೆ. ಬಹಳ ಆಶ್ಚರ್ಯ ಆಗತ್ತೆ ಉದ್ಧವರಿಗೆ. ಬ್ರಹ್ಮದೇವರಿಗೆ ನೀನ್ ಹೇಳಿದ್ ಸರಿ, ಅದೇ ನಮ್ ಯೋಗ್ಯತೆಯಲ್ಲಿ ಅವ್ರಿಗೆ ಪಾಠ ಹೇಳೋದಕ್ಕೂ ನಮಗ್ ಪಾಠ ಹೇಳೋದಕ್ಕೂ ವ್ಯತ್ಯಾಸ ಇದೆಯಲ್ವಾ ಅಂತ ಅದನ್ನ ಇಲ್ಲಿ ವರ್ಣಿಸ್ತಾರೆ. 18ನೇ ಶ್ಲೋಕ. ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಪ್ರೋವಾಚ ಕಸ್ಮೈ ಭಗವಾನ್ ಸಮಗ್ರಂ ಅಪಿಕ್ಷಮಂ ನೋ ಗ್ರಹಣಾಯ ಭಕ್ತಃ ವೇದಾಂಜಸಾಯತ್ ವೃಜಿನಂ ತರೇಮಾ. ಭಗವಂತನ ಜ್ಞಾನ ಎಷ್ಟು ಅಂತ ಅವ್ರು ಮೊದಲಿಗೆ ಈ ಟಿಪ್ಪಣಿಯಲ್ಲಿ ವಿವರಿಸ್ತಾ ಹೋಗ್ತಾರೆ ಎಲ್ಲ ಕಡೆ. ಅವನ ಜ್ಞಾನ ಅದು ಅವ್ಯಾಕೃತಾಕಾಶದಷ್ಟಂತೆ. ಅಂದ್ರೆ ಅವ್ಯಾಕೃತಾಕಾಶಕ್ಕೆ ಮಿತಿ ಇರಲ್ಲ. ಈ ಭೂತಾಕಾಶ, ನಾವೇನೀಗ ನಮ್ಮ ಸುತ್ತಲೂ ಆಕಾಶ ಇದೆ ಅಂತ ಹೇಳ್ತಾರೆ, ಇದು ಭೂತಾಕಾಶ, ಪಂಚಭೂತಗಳಲ್ಲಿ ಸೇರೋ ಆಕಾಶ. ಇದಕ್ಕೆ ಮಿತಿ ಇದೆ, ಒಂದು ಹಂತದವರೆಗೆ ಅಷ್ಟೇ. ಆದ್ರೆ ಇದನ್ನು ಮೀರಿಸಿ ಇನ್ನೊಂದು ಆಕಾಶ ಇದೆ, ಅದಕ್ಕೆ ಲಕ್ಷ್ಮೀ ದೇವಿ ಅಭಿಮಾನಿನಿ, ಅದನ್ನ ಅವ್ಯಾಕೃತಾಕಾಶ ಅಂತ ಕರೀತಾರೆ. ಆ ಅವ್ಯಾಕೃತಾಕಾಶಕ್ಕೆ ಲಿಮಿಟ್ ಇಲ್ಲ, ಮಿತಿ ಇಲ್ವೇ ಇಲ್ಲ ಅದಕ್ಕೆ, ಅದು ಅಪರಿಮಿತ ಅಷ್ಟೇ. ಅದೇ ತರಹ ನಿನ್ನ ಜ್ಞಾನ ಅನ್ನೋದು ಅವ್ಯಾಕೃತಾಕಾಶ, ಅಂದ್ರೆ ಅಷ್ಟು ದೊಡ್ಡದು, ವಿಶಾಲವಾದ ಜ್ಞಾನ. ಆ ಜ್ಞಾನದಲ್ಲಿ ಇರೋದನ್ನೆಲ್ಲ ನಾವು ಪಡ್ಕೊಳ್ಲಿಕ್ ಆಗಲ್ಲ. ಸಮುದ್ರದಲ್ಲಿ ರತ್ನರಾಶಿಗಳು ಇರುತ್ತೆ, ಬೇಕಾದಷ್ಟು ರತ್ನ ಇದೆ, ನಮ್ಗೆ ಎಲ್ಲಾ ಬೇಕು ಅಂತ ಅನ್ಕೊಂಡ್ರೆ ನಮ್ ಮೂರ್ಖತನ, ಅದ್ ನಮ್ ಕೈಲಿ ಆಗಲ್ಲ. ನಮ್ಗೇನ್ ಸಾಧ್ಯನೋ ಆ ಸಮುದ್ರದಲ್ಲಿ 1, 2, 10, 100 ಆರಿಸ್ಕೊಂಡ್ ಬರ್ಬೋದಷ್ಟೇ. ಹಾಗಂತ ಹೇಳಿ ಸಮುದ್ರದ ಬಗ್ಗೆ ನನಗೆ ಗೊತ್ತಾಯ್ತು ಅಂತ ನಾವ್ ಅನ್ಕೊಂಡ್ರೆ ಅದ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆ ಸಮುದ್ರದ ಗಾಂಭೀರ್ಯ, ಅದರ ವ್ಯಾಪ್ತಿ ತುಂಬಾ ದೊಡ್ಡದು.
ಹಾಗೆ ದೇವರ ಜ್ಞಾನ ಅನ್ನೋದು ಸಮುದ್ರಕ್ಕಿಂತಲೂ ಮೀರಿಸಿದ್ದು ಆ ಅವ್ಯಾಕೃತಾಕಾಶದಂತೆ ವಿಪರೀತ ಪರಿಮಿತಿನೇ ಇಲ್ಲ. ಅಂಥ ಜ್ಞಾನದಲ್ಲಿ ಏನೇನೇನೇನಿದೆಯೋ ಅದೆಲ್ಲಾ ವಿಷಯ ತಗೊಳ್ಬೇಕು ಅಂದ್ರೆ ಒಂದು ಯೋಗ್ಯತೆ ಬೇಕಲ್ಲ. ಆದ್ರೆ ನಾನೇನ್ ಕೇಳ್ಕೊಳ್ಳೋದಂದ್ರೆ ನನ್ನ ಯೋಗ್ಯತೆ ಎಷ್ಟಿದೆಯೋ ಆ ಯೋಗ್ಯತೆ ತಕ್ಕಾಗಿ ನೀನು ಉಪದೇಶ ಮಾಡಿದ್ರು ಸಾಕು. ಇದು ಸ್ವಚಾಪಲ್ಯ ಅಂತ ಹೇಳ್ತಾರೆ. ಇದು ನನ್ನ ಚಾಪಲ್ಯ ಅಂತ. ವಸ್ತುತಃ ನಾನು ಅಧಿಕಾರಿನೇ ಅಲ್ಲ ಅಂತ ಉದ್ಧವರು ಹೇಳ್ಕೊಳ್ಳೋದು. ಯಾಕೆ ಬ್ರಹ್ಮದೇವ್ರಿಗೆ ಹೇಳೋದನ್ನ ನಮಗೆ ಹೇಳಿದ್ರೆ ನಾವು ಅಧಿಕಾರಿ ಅಲ್ಲ. ಯಾಕಂದ್ರೆ ಪಾಠ ಹೇಳ್ಬೇಕಾದ್ರೆ ಒಬ್ಬೊಬ್ರಿಗೂ ಒಂದೊಂದು ಯೋಗ್ಯತೆ ಇರುತ್ತೆ. ಎಲ್ರಿಗೂ ಎಲ್ಲಾ ಅರ್ಥ ಆಗತ್ತೆ ಇಲ್ಲ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಏನ್ ಅರ್ಥ ಆಗ್ಬೋದೋ ಅದು ಸಿಗುತ್ತೆ ಅಷ್ಟೇ. ಆತರ ಬ್ರಹ್ಮದೇವ್ರಿಗೆ ಹೇಳೋ ವಿಷಯ ಪರಮಾತ್ಮ ಯಾವ ತರ ಹೇಳಿರ್ತಾರೆ ಅದೇ ತರ ವಿಷಯ ಹೇಳ್ತಾನೆ ಅಂದ್ರೆ ಅದನ್ನ ಜೀರ್ಣಿಸ್ಕೊಳ್ಳಿಕ್ಕೂ ಬಹಳ ಕಷ್ಟ. ಅದನ್ನ ಹೇಳ್ತಾ ಮುಂದೆ ಬರೆಸ್ತಾರೆ. ಜ್ಞಾನಂ ಪರಂ ಸ್ವಾತ್ಮರಹ ಪ್ರಕಾಶಂ. ನೀನು ಕೊಟ್ಟ ಜ್ಞಾನ ಬ್ರಹ್ಮದೇವರಿಗೆ ತುಂಬಾ ಶ್ರೇಷ್ಠ ಜ್ಞಾನ. ಅದು ನೀನು ಸರ್ವೋತ್ತಮ, ಎಲ್ಲರಿಗಿಂತಲೂ ನೀನು ಹೇಗ್ ವಿಲಕ್ಷಣ, ಜೀವರಿಗೂ ದೇವರಿಗೆ ಏನ್ ವ್ಯತ್ಯಾಸ ಅದನ್ನೆಲ್ಲ ನೀನು ತುಂಬಾ ಚೆನ್ನಾಗಿ ತಿಳಿಸಿದೀಯ. ಆದ್ರೆ ಬ್ರಹ್ಮದೇವರಿಗೆ ಏನ್ ತಿಳಿಸಿದ್ಯಾ ಅದು ಸ್ವಾತ್ಮರಹ ಪ್ರಕಾಶಂ. ಏಕಾಂತದಲ್ಲಿ ಅವರಿಗೆ ಮಾತ್ರ ರಹಸ್ಯವಾದ ವಿಷಯ ನಿನ್ನ ಬಗ್ಗೆ ನೀನ್ ತಿಳಿಸ್ಕೊಂಡಿದ್ಯಾ. ಅಲ್ಲಿ ಇನ್ನೊಂದು ಮಾತು, ಇಲ್ಲಿ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ದ ಅಂತ ಬಂತು. ಅಂದ್ರೆ ಬ್ರಹ್ಮದೇವರನ್ನ ಹೇಳಲಿಕ್ಕೆ ಇಲ್ಲಿ ಶಬ್ದ ಎಲ್ಲಿದೆ ಅಂತ. ಯಾಕೆ ಈ ಶ್ಲೋಕವನ್ನ ಗಮನಿಸಿದಾಗ ಬ್ರಹ್ಮ ಅಂತ ಶಬ್ದನೇ ಇಲ್ಲ, ಆದ್ರೆ ಅಲ್ಲೊಂದು ಶಬ್ದ ಹಾಕಿದ್ದಾರೆ. ವಸ್ತುತಃ ಇದೆ. ಯಾವ ಶಬ್ದ ಅಂದ್ರೆ ಕಸ್ಮೈ ಅಂತ ಒಂದು ಶಬ್ದ ಹಾಕಿದ್ದಾರೆ ಮಧ್ಯಕ್ಕೆ. ಕಸ್ಮೈ. ಕ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ, ಕಸ್ಮೈ ಅಂದ್ರೆ ಬ್ರಹ್ಮದೇವರಿಗೆ ಅಂತ ಅರ್ಥ. ಅಲ್ಲ ಕಸ್ಮೈ ಅನ್ನೋ ಶಬ್ದ ಇಲ್ಲಿ ಬ್ರಹ್ಮದೇವರನ್ನ ಹೇಳ್ತಾರೆ. ಅಂತಹ ಬ್ರಹ್ಮದೇವರಿಗೆ ನೀನೇನು ಅವರ ಯೋಗ್ಯತೆಗೆ ತಕ್ಕ ಹಾಗೆ ಉಪದೇಶ ಕೊಟ್ಟಿ, ನನಗೆ ಗ್ರಹಣ ಮಾಡ್ಲಿಕ್ಕೆ ಅಷ್ಟು ಸಾಧ್ಯನಾ, ನನಗಷ್ಟು ಸಾಮರ್ಥ್ಯ ಇದೆಯಾ ಅಂತ ಕೇಳ್ತಾ ಭರ್ತಃ ಸ್ವಾಮಿ ನನಗೆ ಎಷ್ಟು ಉಪದೇಶ ಮಾಡೋದೆ ಇಷ್ಟು ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ವಿನಯಪೂರ್ವಕವಾಗಿ. ಏನ್ ಪ್ರಾರ್ಥನೆ ಮಾಡಿತ್ತಂದ್ರೆ, ನಿಮ್ಮ ಉಪದೇಶದಿಂದ ಎಷ್ಟು ಉಪದೇಶ ಕೊಟ್ರೆ ನನ್ನ ಈ ಸಂಸಾರ ದುಃಖ ಹೋಗೋದು ಅಷ್ಟು ಕೊಡಿ ಸಾಕು ಅಂತ. ಇದೇನ್ ಬೇಡ, ಅಧಿಕ ಯೋಗ್ಯತೆ ಮೀರಿ ನನಗೆ ಉಪದೇಶ ಬೇಡ. ಆದ್ರೆ ನನ್ನ ಯೋಗ್ಯತೆ ತಕ್ಕ ಹಾಗೆ ಎಷ್ಟನ್ನ ನಾನ್ ತಿಳ್ಕೊಂಡ್ರೆ ಈ ಸಂಸಾರವನ್ನ ನಾನ್ ದಾಟ್ಲಿಕ್ಕೆ ಸಾಧ್ಯನೋ ಅಷ್ಟು ಉಪದೇಶವನ್ನ ದಯವಿಟ್ಟು ನನಗ್ ಮಾಡು ಅಂತ ಕೃಷ್ಣನ ಬಳಿ ಉದ್ಧವರು ಪ್ರಾರ್ಥನೆಯನ್ನ ಮಾಡಿದ್ರು. ಅದರಿಂದ ಏನ್ ಗೊತ್ತಾಯ್ತಿದ್ರಿಂದ ಅಂದ್ರೆ ದೇವ್ರು ಹೇಳಿದ ಮಾತಿಗೆ ಇಲ್ಲಿ ವಿರೋಧ ಬರ್ಲಿಲ್ಲ. ಯಾಕಂದ್ರೆ ದೇವ್ರು ಹೀಗೆ ಹೇಳ್ತಾನೆ, ಬ್ರಹ್ಮದೇವ್ರಿಗೆ ಏನು ಹೇಳಿದ್ನೋ ಅದನ್ನೇ ನಿಮಗೆ ಹೇಳ್ತೀನಿ ಅಂದ್ರೆ ಬ್ರಹ್ಮದೇವರ ಯೋಗ್ಯತೆಯಲ್ಲಿ ಉದ್ಧವರ ಯೋಗ್ಯತೆಯಲ್ಲಿ. ಯಾಕಂದ್ರೆ ಉದ್ಧವರು ಅಂದ್ರೆ ಬೃಹಸ್ಪತಿ ಆಚಾರ್ಯರು. ಬೃಹಸ್ಪತಿಗಳಲ್ಲಿ ಬ್ರಹ್ಮದೇವರಲ್ಲಿ ಕಕ್ಷೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆದ್ರಿಂದ ಬ್ರಹ್ಮದೇವರ ನಿಮ್ಗೆ ಏನು ಹೇಳ್ಕೊಟ್ನೋ ಅದನ್ನೇ ಉದ್ಧವರಿಗೆ ಹೇಳ್ಕೊಡ್ತೀನಿ, ಬೃಹಸ್ಪತಿ ಆಚಾರ್ಯಗೆ ಹೇಳ್ಕೊಡ್ತೀನಿ ಅಂದ್ರೆ ಇದು ಸಾಧ್ಯವಲ್ಲದೆ ಇರೋ ಮಾತು. ಅದ್ರ ದೇವ್ರು ಹೇಗೆ ಹೇಳ್ದ ಈ ಮಾತನ್ನ ಅಂದ್ರೆ ಅದ್ ಹಾಗಲ್ಲ. ಬ್ರಹ್ಮದೇವರಿಗೆ ಭಾಗವತ ಉಪದೇಶ ಮಾಡಿದ ಅಂದ್ರೆ ಅವರ ಯೋಗ್ಯತೆಗೆ ಎಷ್ಟು ಉಪದೇಶ ಮಾಡಿದ್ನೋ ನಿಮ್ ಯೋಗ್ಯತೆಗೆ ತಕ್ಕಾಗ ಆ ವಿಷಯವನ್ನೇ ಉಪದೇಶ ಮಾಡ್ತೀನಿ. ಆದ್ರೆ ಯೋಗ್ಯತಾ ಭೇದ ಇದೆ. ಅಂದ್ರೆ ಒಂದೇ ವಿಷಯವನ್ನ ಕಠಿಣವಾಗಿ ಹೇಳ್ಬೋದು, ತುಂಬಾ ಕಷ್ಟದ ರೀತಿಲಿ ತುಂಬಾ ಕಠಿಣ ಶಬ್ದ ಕೇಳಿದ್ರೆ ಏನ್ ಹೇಳ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ, ಆತರ ಶಬ್ದನೂ ಬಳಸ್ಲಿಕ್ಕೆ ಆಗತ್ತೆ. ಹಾಗಂತ ಹೇಳಿ ಕೆಲವ್ರಿಗೆ ಆ ಶಬ್ದಗಳನ್ನ ಬಳಸೋದೇ ಇಲ್ಲ, ಸರಳವಾಗಿ ಹೇಳಲಿಕ್ಕೂ ಆಗುತ್ತೆ. ಎರಡ್ ತರ, ತುಂಬಾ ಕಠಿಣ, ಒಂದು ತುಂಬಾ ಸರಳ, ಒಂದು ಮಧ್ಯ ರೀತಿ. ಈ ತರ ಕಷ್ಟನೂ ಅಂತ ಅನಿಸ್ಬೇಕು, ಸ್ವಲ್ಪ ಸುಲಭ ಅಂತಾನು ಅನಿಸ್ಬೇಕು. ಎರಡ್ ತರ ಅನೇಕ ಯೋಗ್ಯತೆಯನ್ನು ನೋಡ್ಕೊಂಡು ಭಗವಂತ ಉಪದೇಶ ಕೊಡ್ಲಿಕ್ಕೆ ಸಮರ್ಥ. ಅವನಿಗೇನದು ಕಷ್ಟ ಅಲ್ಲ ಕೃಷ್ಣನಿಗೆ. ಈ ರೀತಿ ಈ ಉದ್ಧವರಿಗೆ ಬ್ರಹ್ಮ ದೇವರಿಗೆ ಏನು ಉಪದೇಶ ಕೊಟ್ರು ಅದರ ಒಂದು ಭಾಗ ಅಷ್ಟೇ ಉಪದೇಶ ಕೊಟ್ಟಿದ್ದಂತೆ. ಯಾಕಂದ್ರೆ ಬ್ರಹ್ಮದೇವರ ಯೋಗ್ಯತೆ ತುಂಬಾ ಹೆಚ್ಚು ಅಂತ. ಇದನ್ನ ಟಿಪ್ಪಣಿಯಲ್ಲಿ ವಿಜಯಧ್ವಜ ತೀರ್ಥರು ಹೇಳ್ತಾರೆ. ಅನೇನ ಬ್ರಹ್ಮಾದಿ ಉತ್ತಮ ಅಧಿಕಾರಿ ಉಪದಿಷ್ಟ ಜ್ಞಾನ ಏಕದೇಶ. ಬ್ರಹ್ಮಾದಿ ಉತ್ತಮ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆ ಉಪದೇಶ ಮಾಡಿದ ಜ್ಞಾನದ ಒಂದು ಭಾಗ ಅಷ್ಟೇ ಉದ್ಧವರಿಗೆ ಉಪದೇಶ ಮಾಡ್ಬೇಕಾಗಿದೆ. ಅಷ್ಟ್ ಸಾಕಂತ ಅವರ ಸಂಸಾರ ದುಃಖ ಹೋಗ್ಲಿಕ್ಕೆ ಅಷ್ಟೇ. ಆದ್ರೆ ಬ್ರಹ್ಮದೇವರು ಎಷ್ಟು ಉಪದೇಶ ಪಡ್ಕೊಂಡು ದೇವರ ಹತ್ರ ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ರು ಅದು ಕಲ್ಪನೆಗೂ ಬರಲ್ಲ. ಅಂತ ಜ್ಞಾನ ಸಂಪಾದನೆ ಬ್ರಹ್ಮದೇವರದು. ಅಂದ ಬ್ರಹ್ಮದೇವರಿಗೆ ಮತ್ತೆ ಉದ್ಧವರಿಗೆ ತಾರತಮ್ಯ ಇದೆ, ತುಂಬಾ ವ್ಯತ್ಯಾಸ ಇದೆ ಅನ್ನೋದನ್ನು ಉದ್ಧವರೇ ತಾವು ಅನಧಿಕಾರಿ, ನನಗೆ ಎಷ್ಟು ಬೇಕೋ ಅಷ್ಟು ಉಪದೇಶ ಕೊಡು, ಸಂಸಾರ ದುಃಖ ಹೋದ್ರೆ ಸಾಕು ಅಂತ. ಇಲ್ಲಿ ವೃಜಿನ ಅಂತ ಶಬ್ದ ಬಳಸಿದ್ದಾರೆ. ವೃಜಿನ ಅನ್ನೋ ಶಬ್ದಕ್ಕೆ ಪಾಪ ಅಂತ ಅರ್ಥ ವಸ್ತುತಃ ಪ್ರಸಿದ್ಧ. ಆದ್ರೆ ಪಾಪ ಕರ್ಮದಿಂದ ಏನ್ ದುಃಖ ಆಗತ್ತೆ, ಸಂಸಾರ ದುಃಖ, ಅದನ್ನ ಇಲ್ಲಿ ವೃಜಿನ ಅನ್ನೋ ಶಬ್ದದಿಂದ ತಗೊಂಡಿದ್ದಾರೆ. ಈ ಶಬ್ದ ಬಹಳ ಮುಖ್ಯ. ಯಾಕಂದ್ರೆ ಈ ವೃಜಿನ ಅನ್ನೋ ಶಬ್ದ ಏನಿದೆ ಇದನ್ನ ಸುಧಾ ಪಾಠದಲ್ಲಿ ನಾವು ಕೇಳ್ತೀವಿ, ಮುಂದೆ 3ನೇ ಅಧ್ಯಾಯದಲ್ಲಿ ಬರುತ್ತೆ ವೃಜಿನ ಅಂತ ಶಬ್ದ. ಇಲ್ಲಿ ವೃಜಿನ ಅನ್ನೋ ಶಬ್ದಕ್ಕೆ ಸಂಸಾರದ ದುಃಖ ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ. ಅಂತೂ
ಈ ಸಂಸಾರ ದುಃಖಕ್ಕೆ ಮೂಲ ಕಾರಣ ಏನು ಅದನ್ನ ಪರಿಹರಿಸು ಅಂತ ಕೇಳ್ಕೊಂಡು ಕೊನೆಗೆ ಭಗವಂತ ತಮಗೆ ಉಪದೇಶ ಮಾಡಿದ್ದನ್ನ ಇಲ್ಲಿ ಉದ್ಧವರು ಸ್ಮರಣೆ ಮಾಡ್ಕೊಳ್ತಾರೆ. ಮುಂದಕ್ಕೆ ಇನ್ನು ಹಲವು ವಿಷಯಗಳನ್ನ ಉದ್ಧವರು ಹೇಳ್ತಾರೆ. ಅದೇನ್ ಹೇಳಿದ್ರು ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ.